ಮೊದಲಿಗೆ ನಾವು ವಿದ್ಯಾಭ್ಯಾಸದ ನೋಡೋಣ. ನೋಡಿ, ಎಜುಕೇಷನ್ ಅಂತ ಬಂದಾಗ ಮೇಷರಾಶಿಯವರಿಗೆ ಹೇಗಿರುತ್ತೆ? ವಿದ್ಯೆಗೆ ಅಧಿಪತಿಯಾದಂಥ ಬುಧ ವಿಶೇಷವಾದ ಬದಲಾವಣೆಗಳನ್ನು ಮಾಡ್ತಾ ಇರ್ತಾರೆ. 14 ದಿನದಿಂದ 28 ದಿನಗಳಿಗೆ ಒಮ್ಮೆ ಬುಧ ತನ್ನ ಸ್ಥಾನಗಳನ್ನು ಬದಲಾವಣೆ ಮಾಡ್ತಾ ಇರ್ತಾರೆ. ಆದರೆ ರಾಶಿಯಿಂದ 2ನೇ ಮನೆಯನ್ನು ಅಪ್ ಟು SSLC ಅಂತ ಕರಿತೀವಿ ನಾವು. 2026ರಲ್ಲಿ SSLC ಪರೀಕ್ಷೆ ಬರೆಯುವಂಥವರು, SSLC ಓದುವಂತಹ ವಿದ್ಯಾರ್ಥಿಗಳಿಗೆಲ್ಲ ಒಂದು ವಿಶೇಷವಾದಂಥ ಅಭಿವೃದ್ಧಿ. ಕಾರಣ ದ್ವಿತೀಯಾಧಿಪತಿ ಶುಕ್ರನಾದ್ದರಿಂದ ಸ್ವಲ್ಪ ಬಲ ಹೆಚ್ಚಾಗಿರುತ್ತೆ. ಇನ್ನು SSLC ಆದಮೇಲೆ ಅಪ್ ಟು ಸಿಂಗಲ್ ಡಿಗ್ರಿಗೆ 4ನೇ ಮನೆ ಚತುರ್ಥ ಭಾವ, ಆ ಚತುರ್ಥ ಭಾವದ ಅಧಿಪತಿ ಅಂತ ಚಂದ್ರ ಪ್ರತಿ 2.5 ದಿನಕ್ಕೆ ಒಮ್ಮೆ ಬದಲಾವಣೆ ಆಗ್ತಾ ಇರೋದ್ರಿಂದ ಫ್ಲಕ್ಚುಯೇಷನ್ಸ್ ಇರುತ್ತೆ. ಸಾಧಾರಣವಾಗಿ ಸಕ್ಸಸ್ ಅನ್ನೋದು ಹೆಚ್ಚು ಕಾಣಬಹುದು ಮೇಷರಾಶಿಯವರು. ಯಾಕಂದರೆ ಚತುರ್ಥಾಧಿಪತಿ ಚಂದ್ರ ನಿಮ್ಮ ರಾಶಿಯಾಧಿಪತಿ ಕುಜನಿಗೆ ಬಹಳ ಮಿತ್ರ. ಇನ್ನು 5 ಮತ್ತು 9ನೇ ಮನೆ ಅಧಿಪತಿಗಳು. ಮೇಷರಾಶಿಗೆ 5ನೇ ಮನೆ ಅಧಿಪತಿ ಸೂರ್ಯ, 9ನೇ ಮನೆ ಅಧಿಪತಿ ಗುರು. ಸೂರ್ಯ ಮತ್ತು ಗುರುವಿನ ಸ್ನೇಹ ಸಂಬಂಧದಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಅನ್ನೋಂಥ ಯೋಗನೂ ತುಂಬಾ ಚೆನ್ನಾಗಿರುತ್ತೆ. ಆದರೆ ಒಂದು ವಿಶೇಷವಾದಂಥ ವಿಚಾರ ಏನಂದರೆ, ಏಪ್ರಿಲ್ ತಿಂಗಳಲ್ಲಿ ಯಾರ್ಯಾರು ಗೌರ್ಮೆಂಟ್ ಎಕ್ಸಾಮ್ಸ್ ಬರಿತಾ ಇರ್ತೀರ, ಮೇಷರಾಶಿಯವರು ಯಾರ್ಯಾರು ಗೌರ್ಮೆಂಟ್ ಎಕ್ಸಾಮ್ಸ್ ಬರಿತಾ ಇರ್ತೀರೋ ಅಂಥವ್ರಿಗೆ, ಮೇಷರಾಶಿಯವರಿಗೆ ಏಪ್ರಿಲ್ ತಿಂಗಳು 15ರಿಂದ ಮೇ 15 ತುಂಬಾ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ಆ ಸಮಯದಲ್ಲಿ ಎಕ್ಸಾಮ್ಸ್ ಎಲ್ಲ ಬರೆಯೋದ್ರಿಂದ ನಿಮಗೆ ಗ್ರ್ಯಾಂಡ್ ಸಕ್ಸಸ್ ಆಗುತ್ತೆ. ಈವನ್ ಪೋಸ್ಟ್ ಡಾಟು, PhD ಯಾವ ಥರದ ವಿದ್ಯಾಭ್ಯಾಸಕ್ಕೂ ಕೂಡ ಯಾವುದೇ ಥರದ ಅಡೆತಡೆಗಳು ಮೇಷರಾಶಿಯವರಿಗೆ ಕಾಣ್ತಾ ಇಲ್ಲ. 7.5 ವಿದ್ಯಾಭ್ಯಾಸಕ್ಕೆ ಏನು ತೊಂದರೆ ಆಗೋದಿಲ್ಲ, ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಒಟ್ಟಾರೆ ಮೇಷರಾಶಿಯವರಿಗೆ ಎಜುಕೇಷನ್ ಸಂಬಂಧಪಟ್ಟಂಥ ಯಾವುದೇ ತೊಂದರೆಗಳು ಕೂಡ ನಮಗೆ ಕಾಣೋದಿಲ್ಲ. ಮೇಷರಾಶಿಯವರಿಗೆ ನಿಮ್ಮ ಪ್ರಯತ್ನ ಸ್ವಲ್ಪ ಬಲಿಷ್ಠವಾಗಿರಬೇಕು. ನೀವು ಪ್ರಯತ್ನ ಪಡಲಿಲ್ಲ ಅಂದರೆ ಫಲ ಸಿಗೋದಿಲ್ಲ. ಗ್ರಹಗಳು ನಿಮ್ಗೆ ಸಪೋರ್ಟ್ ಮಾಡುತ್ತಷ್ಟೇ, ನಿಮ್ಮ ಪೆನ್ ಹಿಡ್ಕೊಂಡು ಎಕ್ಸಾಮ್ ಬರೆಯಲ್ಲ. ಎಜುಕೇಷನ್ ರಿಲೇಟೆಡಾಗಿ ಯಾವುದೂ ಪರಿಹಾರಗಳು ಬೇಕಾಗಿಲ್ಲ. ಗುರು ಶಾಂತಿ ಮಹಾಯಾಗ ಅಂತ ಜೂನ್ 2ನೇ ತಾರೀಕು ನಾನು ಮಾಡ್ತಾ ಇದ್ದೀನಿ. 2026 ಜೂನ್ 2ನೇ ತಾರೀಕು ಗುರುಶಾಂತಿ ಮಹಾಯಾಗ ಮಾಡ್ತಾ ಇದ್ದೀನಿ. ಕೇವಲ ಗುರುಶಾಂತಿ ಮಹಾಯಾಗ ಅಲ್ಲ, ಪಂಚರುದ್ರ ಹೋಮ ಮಾಡ್ತಾ ಇದ್ದೀನಿ. ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅನ್ನುವಂತಹ ಪಂಚರುದ್ರ ಹೋಮ ಮಾಡ್ತಾ ಇದ್ದೀನಿ. ಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ, ನಕ್ಷತ್ರ ಹೋಮ, ಅದರ ಜೊತೆಗೆ ವಿಶೇಷವಾಗಿ ಮಹಾಲಕ್ಷ್ಮಿ ಪ್ರಧಾನ ಹೋಮವನ್ನು ಅಂದರೆ ಕಮಲ ಪುಷ್ಪ ಜೇನುತುಪ್ಪವನ್ನು ಅದ್ದಿ ಆ ಲಕ್ಷ್ಮಿ ಶ್ರೀ ಸೂಕ್ತವನ್ನು ಹೇಳಿ ಹೋಮವನ್ನು ಮಾಡಿದ್ದು. ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಹೋಮ. ಈ ಹೋಮವನ್ನು ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಗುರುಶಾಂತಿ ಮಹಾಯಾಗ ಸುಮಾರು 1 ಲಕ್ಷ ಸ್ವಾಹಾಕಾರದಲ್ಲಿ ಈ ಒಂದು ಮಹಾಯಾಗವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದೊಂದೇ ಅಲ್ಲ ವಿಶೇಷ, ಇದರ ಜೊತೆಗೆ ನಿಮಗೆ ಮನುಷ್ಯನ ಜಾತಕಕ್ಕೆ ಸಂಬಂಧಪಟ್ಟ ಏನೇನು ದೋಷಗಳು ಬರ್ಬೋದು ಆ ಎಲ್ಲ ದೋಷಗಳು ಪರಿಹಾರಕ್ಕೋಸ್ಕರ ಈ ಮಹಾಶಾಂತಿ ಯಾಗ ಮಾಡ್ತಾರೆ. ನವಗ್ರಹ 9 ಗ್ರಹದ ಹೋಮನೂ ಆಗುತ್ತೆ. ಈ ಹೋಮಕ್ಕೆ ನೀವು ಪಾಲ್ಗೊಳ್ಬೇಕು ಅಂತಂದರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ಒಂದು ನಂಬರ್ ಇದೆ, 84313 84001. ಈ ನಂಬರ್ಗೆ ನೀವು ಕಾಲ್ ಮಾಡಬೇಕು. ಕಾಲ್ ಮಾಡಿ ಅವ್ರ ಹತ್ರ ಮಾತಾಡಿ ವಾಟ್ಸಪ್ಪಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸನ್ನು ಕಳಿಸ್ಬೇಕು. ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಹಾಗೂ ನಿಮ್ಮ ಮನೆಯ ಸಂಪೂರ್ಣ ವಿಳಾಸ. ಯಾವುದೇ ಕಾರಣಕ್ಕೂ ವಿಳಾಸದಲ್ಲಿ ತಪ್ಪು ಮಾಡಬೇಡಿ. ಹಾಗೆ ಈ ಒಂದು ಪೂಜೆಗೆ 1001 ರೂಪಾಯಿ ಚಾರ್ಜ್ ಮಾಡುವಂಥದ್ದು. 1001 ರೂಪಾಯಿ ನೀವು ಹಣವನ್ನು ಪಾವತಿ ಮಾಡಿ ನೀವು ಡೀಟೇಲ್ಸ್ ಎಲ್ಲ ಕ್ಲೀನಾಗೆ ಇದನ್ನು ಫಿಲಪ್ ಮಾಡಬೇಕು. ವಾಟ್ಸಪ್ಪಲ್ಲಿ ಕಳಿಸ್ಬೇಕು. ಕಳಿಸಿದ ವಾಟ್ಸಪ್ಪಲ್ಲಿ ನಾವಿಲ್ಲಿ ಎಕ್ಸೆಲ್ ಶೀಟನ್ನು ಮಾಡಿಕೊಂಡು ಪ್ರತಿಯೊಬ್ಬರ ಹೆಸರಲ್ಲೂ ಸಂಕಲ್ಪ, ನೀವು ನೇರವಾಗೂ ಬರ್ಬೋದು, ಪ್ರತಿಯೊಬ್ಬರ ಹೆಸರಲ್ಲೂ ಸಂಕಲ್ಪ ಆಗುತ್ತೆ. ಇಷ್ಟೂ ಹೋಮಗಳಾಗಿ ಗುರುಶಾಂತಿ ಮಹಾಯಾಗ ಆಗಿ ಒಂದು ಕರುಂಗಲಿ ಮಾಲ ಅನ್ನುವಂಥದ್ದು, ಶಿವಗುರು ಸಂಕೇತವಾಗಿರ್ತಕ್ಕಂಥದ್ದು ಕರುಂಗಲಿ ಮಾಲ. ಶಿವನ ಶಕ್ತಿ, ಗುರುವಿನ ಬಲ ಎರಡೂ ಸೇರಿರುವಂಥದ್ದು ಕರುಂಗಲಿ ಮಾಲ. ಒರಿಜಿನಲ್ ಕರುಂಗಲಿ ಮಾಲ. ಆ ಮಾಲೆಯ ಜೊತೆಗೆ ಸರ್ಟಿಫಿಕೇಟ್, ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ ಒರಿಜಿನಲ್ ಅಂತ. ಆ ಕರುಂಗಲಿ ಮಾಲೆಯನ್ನು ಪೂಜೆಯಲ್ಲೇ ಇಟ್ಟು ಪೂಜೆ ಮಾಡಿ, ಪೂಜೆ ಆದ ನಂತರ ಆ ಪೂಜೆಗೆ ಉಪಯೋಗಿಸಿದ ಅಕ್ಷತೆ ಪ್ರಸಾದದ ಸಮೇತವಾಗಿ ಕ್ಲೀನಾಗಿ ಬಾಕ್ಸ್ ಪ್ಯಾಕಿಂಗ್ ಮಾಡಿ ನೀವು ಕಳಿಸಿರ್ತೀರಲ್ಲ ಅಡ್ರೆಸ್ಸು, ಆ ಅಡ್ರೆಸ್ಗೆ ಕೊರಿಯರ್ ಮುಖಾಂತರ ಬರುತ್ತೆ. ಒಬ್ರಿಗೂ ಮಿಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ
ಇದನ್ನು ವೆರಿ ಕ್ಲೀನ್ ಆ್ಯಂಡ್ ಪ್ಲ್ಯಾನ್ಡ್ ಆಗಿ ಮಾಡ್ತಾ ಇದ್ದೀವಿ. ಅದಕ್ಕೆ ಒಂದೇ ನಂಬರ್ ಕೊಟ್ಟಿದ್ದೀವಿ. ಆ ಒಂದೇ ನಂಬರ್ಗೆ ನೀವು ಫೋನ್ ಮಾಡಬೇಕು. ನೀವು ಅಮೌಂಟ್ ಹಾಕಿ ವಾಟ್ಸಪ್ಪಲ್ಲಿ ಡೀಟೇಲ್ಸ್ ಕಳಿಸ್ಕೊಟ್ರೆ ನಿಮ್ಮ ಹೆಸರು ನಮೂದಿ ಆಗುತ್ತೆ, ರಿಜಿಸ್ಟ್ರೇಷನ್ ಆಗುತ್ತೆ, ಹೋಮ ಆಗುತ್ತೆ, ಪೂಜೆ ಆಗುತ್ತೆ, ಪ್ರಸಾದ ಮನೆ ಖಂಡಿತ ಬರುತ್ತೆ. ಆ ಕರುಂಗಲಿ ಮಾಲೆನ ನೀವು ಕತ್ತಿಗೆ ಹಾಕ್ಕೊಂಡು ನೀವು ಆ ಎನರ್ಜಿಯನ್ನು ಎನರ್ಜೈಸ್ ಮಾಡ್ಕೋಬೋದು. 2026ರಲ್ಲಿ ನಿಮಗೆ ಮತ್ತಷ್ಟು ಬಲಿಷ್ಠವಾದ ಫಲ ಸಿಗೋದಕ್ಕೆ ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾ ಇರೋದು.